ಹೇ ಗೈಸ್, ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ. ಸೊ ಇಲಿಯಟ್ ವೇವ್ ಥಿಯರಿನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇಂಪಲ್ಸ್ ವೇವ್ ಹೇಗಿರುತ್ತೆ ಅಂತ. ಇಂಪಲ್ಸ್ ವೇವ್ನ ಮೂರು ವಿಧಗಳು ಮತ್ತು ಅದು ಯಾವ ಥರ ನಿಮಗೆ ಕಾಣಿಸುತ್ತೆ ಅಂತ ಹೇಳಿದ್ದೆ. ಸೊ ಈಗ ನಾವು ಇಂಪಲ್ಸ್ ಆದ ತಕ್ಷಣ ಕರೆಕ್ಷನ್ಗೆ ಎಂಟ್ರಿ ಕೊಡೋಣ. ಸೊ ಕರೆಕ್ಷನಲ್ಲಿ ನಾನು ಮೊದಲೇ ಹೇಳಿದಾಗೆ ಮೂರು ಟೈಪ್ ಇರುತ್ತೆ ಅಂತ. ಒಂದು ಜಿಗ್ಜ್ಯಾಗ್, ಇನ್ನೊಂದು ಫ್ಲ್ಯಾಟ್, ಇನ್ನೊಂದು ಟ್ರಯಾಂಗಲ್ ಅಂತ. ಸೊ ಇದು ಮೂರರಲ್ಲಿ ಈಗ ಇವತ್ತು ಜಿಗ್ಜ್ಯಾಗ್ನ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ. ಸೊ ಜಿಗ್ಜ್ಯಾಗ್ ಅಂದರೆ ಯಾವ ಥರ ಇರುತ್ತೆ ಮತ್ತು ಅದರಲ್ಲಿ ಎಷ್ಟು ವಿಧ ಮತ್ತು ಯಾವ ಥರ ಇರುತ್ತೆ. ಎಷ್ಟು ವಿಧ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಎಲ್ಲದರದ್ದನ್ನು, ಅದರಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಈಗ ಜಿಗ್ಜ್ಯಾಗಲ್ಲಿ ನಾರ್ಮಲಾಗಿ ಮೂರು ವಿಧ. ಒಂದು ನಾರ್ಮಲ್ ಜಿಗ್ಜ್ಯಾಗ್, ಇನ್ನೊಂದು ಟ್ರಂಕೇಟೆಡ್ ಜಿಗ್ಜ್ಯಾಗ್, ಇನ್ನೊಂದು ಎಲಾಂಗೇಟೆಡ್ ಜಿಗ್ಜ್ಯಾಗ್. ಸೊ ಇದು ಯಾವ ಥರ ಕಾಣಿಸುತ್ತೆ ಹಾಗಾದರೆ ಅನ್ನೋದನ್ನು ನೋಡೋಣ. ಸೊ ನಾರ್ಮಲ್ ಜಿಗ್ಜ್ಯಾಗ್ ಅಂದರೆ ಈಗ ನಾನು ಒಂದು ಇಂಪಲ್ಸ್ ವೇವ್ ಆದಮೇಲೆ ಕರೆಕ್ಷನ್ ಬರುತ್ತಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಫಿಫ್ತ್ ವೇವ್ ಎಂಡ್ ಆಯಿತು ಅಂದ ತಕ್ಷಣ ಒಂದು ಕರೆಕ್ಷನ್ ಬರುತ್ತೆ. ಸೊ ಒಂದು ಇಂಪಲ್ಸ್ ವೇವ್ ಆದ ತಕ್ಷಣ ಒಂದು ಕರೆಕ್ಷನ್ ಬರುತ್ತಲ್ಲ ಅದು. ಸೊ ಈಗ ನಾರ್ಮಲ್ ಆಗಿ ಈ ಥರ ಒಂದು ಕರೆಕ್ಷನ್ ಬರುತ್ತೆ. ಸೊ ಇದು ಎ ಅಂತ ಕರೀತಾರೆ. ಕರೆಕ್ಷನ್ನಲ್ಲಿ ಯಾವ ಇಂಪಲ್ಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ 1 2 3 4 5 ಅಂತ ಬರುತ್ತೆ. ಕರೆಕ್ಷನಲ್ಲಿ ಯಾವಾಗಲೂ 0 ಇಂದ ABC ಅಂತ ಬರುತ್ತೆ. ಓಕೆ, ಅದು ಟ್ರಯಾಂಗಲ್ ಆಗಿದ್ರೆ ABCDE ಅಂತ ಬರುತ್ತೆ, 5 ವೇವ್ ಬರುತ್ತೆ. ಫ್ಲ್ಯಾಟು ಮತ್ತು ಜಿಗ್ಜ್ಯಾಗಲ್ಲಿ ABC ಅಂತ ಬರುತ್ತೆ. ಸೊ ಈ ಥರ ಒಂದು ಕೆಳಗಡೆ ಬರುತ್ತೆ, ಅದಾದಮೇಲೆ ಇನ್ನೊಂದು ಈ ಥರ ಮೇಲೆ ಹೋಗುತ್ತೆ. ಸೊ ಅದನ್ನು B ಅಂತ ಕರೀತಾರೆ. ಇನ್ನೊಂದು ಈ ಥರ ಕೆಳಗಡೆ ಬರುತ್ತೆ. ಸೊ ಇದು ನಾರ್ಮಲ್ ಜಿಗ್ಜ್ಯಾಗ್, ರೆಗ್ಯುಲರ್ ನಾರ್ಮಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಸೊ ಇದರಲ್ಲಿ ಎರಡನೇದು ಒಂದು ಟೈಪ್ ಇದು ನಾರ್ಮಲ್ ಜಿಗ್ಜ್ಯಾಗ್. ಈ ಥರ ಇಲ್ಲಿ ಒಂದು ಬರುತ್ತೆ, ಮೇಲ್ಗಡೆ ಹೋಗುತ್ತೆ. ಇದಕ್ಕೆ ಪ್ರತಿಯೊಂದಕ್ಕೂ ರಿಟ್ರೇಸ್ಮೆಂಟ್ ರೂಲ್ ಇದೆ. ಸೊ ಈಗ ಎ ವೇವ್ ಇಲ್ಲಿಗೆ ಬಂತು ಅಂದರೆ ಇದು ಎಷ್ಟು ರಿಟ್ರೇಸ್ಮೆಂಟ್ ಆಗಬೇಕು ಫಿಬೊನಾಕಿ ಬಳಸಿ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಆ ರೂಲ್ಸ್ ಸೆಕ್ಷನ್ನಿಗೆ ಬಂದಾಗ ನಾನು ಅದನ್ನು ಹೇಳ್ತೇನೆ, ಎಷ್ಟು ರಿಟ್ರೇಸ್ ಆದರೆ ಇದು ಜಿಗ್ಜ್ಯಾಗ್ ಆಗುತ್ತೆ ಅಥವಾ ಫ್ಲ್ಯಾಟ್ ಆಗುತ್ತೆ ಅದನ್ನೆಲ್ಲ, ಅದಕ್ಕೆಲ್ಲ ರೂಲ್ಸ್ಗಳಿದೆ. ಸೊ ಈಗ ಜಸ್ಟ್ ಇದು ಯಾವ ಥರ ಕಾಣಿಸುತ್ತೆ ಅನ್ನೋದನ್ನಷ್ಟೇ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಸೊ ಈ ಥರ ಒಂದು ಎ ವೇವ್ ಬರುತ್ತೆ, ಮತ್ತೊಂದು ಬಿ ವೇವ್ ಮೇಲ್ಗಡೆ ಹೋಗುತ್ತೆ, ಮತ್ತೊಂದು ಸಿ ವೇವ್ ಕೆಳಗಡೆ ಬರುತ್ತೆ. ಆ ಸಿ ವೇವ್ ಈ ಎ ವೇವ್ಗಿಂತನೂ ಕೆಳಗಡೆ ಬರುತ್ತೆ. ಓಕೆ, ಸೊ ಈ ಥರ ಇದು ನಾರ್ಮಲ್. ಇನ್ನೊಂದು ಟ್ರಂಕೇಟೆಡ್ ಅಂದರೆ ಸ್ವಲ್ಪ ಚಿಕ್ಕದು, ಈ ಎಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಅಷ್ಟೇ. ಸೊ ಈ ಥರ ಬಂದರೆ ಇದು ಟ್ರಂಕೇಟೆಡ್ ಜಿಗ್ಜ್ಯಾಗ್ ಅಂತ. ಇದರಲ್ಲಿ ಎ ವೇವ್ ಈ ಥರ ಬರುತ್ತೆ, ಬಿ ಮೇಲೆ ಹೋಗುತ್ತೆ, ಸಿ ಜಾಸ್ತಿ ಕೆಳಗಡೆ ಹೋಗಲ್ಲ, ಜಸ್ಟ್ ಎ ಇಂದ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಅದಕ್ಕೆ ಟ್ರಂಕೇಟೆಡ್ ಜಿಗ್ಜ್ಯಾಗ್ ಅಂತಾರೆ. ಇನ್ನೊಂದು ಎಲಾಂಗೇಟೆಡ್ ಜಿಗ್ಜ್ಯಾಗ್. ಎಲಾಂಗೇಟೆಡಲ್ಲಿ ತುಂಬ ಲಾಂಗ್ ಹೋಗುತ್ತೆ, ಈ ಥರ ಲಾಂಗ್ ಹೋಗುತ್ತೆ. ಸೊ ಅದನ್ನು ಎಲಾಂಗೇಟೆಡ್ ಜಿಗ್ಜ್ಯಾಗ್. ಎ ಬರುತ್ತೆ, ಬಿ ಆಗುತ್ತೆ, ಮತ್ತು ಈ ಸಿ ಅನ್ನೋದು ತುಂಬ ಲಾಂಗ್ ಲೆಂತಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಎಲಾಂಗೇಟೆಡ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಸೊ ಇದು ಮೂರು ಟೈಪ್ ಆಯಿತು. ಇದರಲ್ಲಿ ಜಿಗ್ಜ್ಯಾಗಲ್ಲಿ ಇದನ್ನು ಬಿಟ್ಟು ಇನ್ನೂ ಮೂರು ಟೈಪ್ ಇದೆ. ಅದು ಏನು ಅಂದರೆ ಸಿಂಗಲ್ ಜಿಗ್ಜ್ಯಾಗ್, ಡಬಲ್ ಜಿಗ್ಜ್ಯಾಗ್, ಟ್ರಿಪಲ್ ಜಿಗ್ಜ್ಯಾಗ್ ಅಂದ್ಬಿಟ್ಟು. ಅದು ಯಾವ ಥರ ಅಂದರೆ, ಸಿಂಗಲ್ ಅಂದರೆ ಈ ಥರ ಒಂದು ಜಿಗ್ಜ್ಯಾಗ್ ಆಯಿತು. ಸೊ ಇದನ್ನೇ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡಿದೆ. ಈ ಥರ ಬರುತ್ತೆ, ಡಬಲ್ ಜಿಗ್ಜ್ಯಾಗ್ ಅಂತ ಅದನ್ನ ಕರೀತಾರೆ. ಎರಡು ಜಿಗ್ಜ್ಯಾಗ್ ಇರುತ್ತೆ. ಒಂದು ನಾರ್ಮಲ್ ಆಗಿ ಒಂದು ಜಿಗ್ಜ್ಯಾಗ್ ಆಗೋ ಬದಲು ಎರಡು ಜಿಗ್ಜ್ಯಾಗ್ ಆದರೆ ಅದನ್ನು ಈ ಥರ ಕನ್ಸಿಡರ್ ಮಾಡ್ತಾರೆ. ಅದನ್ನು WXY ಅಂತ ಕರೀತಾರೆ. ಸೊ ಈ ಒಂದು ವೇವಲ್ಲಿ ಆಲ್ರೆಡಿ ಇಲ್ಲಿ ಒಂದು ಜಿಗ್ಜ್ಯಾಗ್ ಇದೆ, ಇದು ಇಲ್ಲಿಂದ 0 WXY ಅಂತ ಕರೀತಾರೆ ನಾರ್ಮಲ್ ಆಗಿ. ಓಕೆ, ಡಬಲ್ ಜಿಗ್ಜ್ಯಾಗನ್ನು, ಸಿಂಗಲ್ ಜಿಗ್ಜ್ಯಾಗನ್ನು ಬರೀ ABC ಅಂತ ನಾವು ನೋಡ್ಬೋದು. ಡಬಲ್ ಜಿಗ್ಜ್ಯಾಗ್, ಎರಡು ಜಿಗ್ಜ್ಯಾಗ್ ಆದಾಗ ಇಲ್ಲಿ WXY ಅಂತ. ಸೊ ಈ ಇದರಲ್ಲಿ ಒಂದು ಜಿಗ್ಜ್ಯಾಗ್ ಇರುತ್ತೆ, ABC ಅಂದ್ಬಿಟ್ಟು. ಇಲ್ಲಿಂದ ಒಂದು ಎಕ್ಸ್ ವೇವ್ ಅಂತ ಬರುತ್ತೆ. ಸೊ ಈ ಎಕ್ಸ್ ವೇವ್ ಆದಮೇಲೆ ಈ Y ಇರುತ್ತಲ್ಲ, ಇಲ್ಲಿ ಇನ್ನೊಂದು ಜಿಗ್ಜ್ಯಾಗ್ ಇರುತ್ತೆ, ಇಲ್ಲಿ ABC ಅಂತ. ಸೊ ಇಲ್ಲಿ ಒಂದು ಜಿಗ್ಜ್ಯಾಗ್, ಇಲ್ಲಿ ಇನ್ನೊಂದು ಜಿಗ್ಜ್ಯಾಗ್, ಇದು ಎರಡು ಸೇರಿದರೆ ಈ WXY ಆಯ್ತಲ್ಲ, ಇದನ್ನು ಡಬಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಸೊ ಇದೇ ಥರ
ಟ್ರಿಪಲ್ ಜಿಗ್ಜ್ಯಾಗ್ ಅಂತ ಇನ್ನೊಂದು ಇರ್ತಾರೆ. ನಾರ್ಮಲಿ ಆಗುವಂಥದ್ದು ಸಿಂಗಲ್ ಜಿಗ್ಜ್ಯಾಗ್ ಅಂದ್ಬಿಟ್ಟು. ಸೊ ಎರಡಾಯಿತು. ಅದೇ ಥರ ಇನ್ನೂ ಒಂದು ಆಯಿತು ಅಂದರೆ ನಿಮಗೆ ಇನ್ನೊಂದು ಡ್ರಾ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಎರಡಾಯಿತು. ಸೊ ಇದೇ ಥರ ಇನ್ನೂ ಒಂದಾಯಿತು ಅಂದರೆ ಅದನ್ನು ಟ್ರಿಪಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಸೊ ಇಲ್ಲಿ ಒಂದಾಯಿತು ಅಂದ್ಕೊಳ್ಳಿ. ಇದಾದಮೇಲೆ ಕರೆಕ್ಷನ್ ಕಂಟಿನ್ಯೂ ಆಯಿತು ಅಂತ ಅಂದರೆ ಇದು ಎರಡನೇ ಜಿಗ್ಜ್ಯಾಗ್ ಆಗುತ್ತೆ. ಸೊ ಇದಾದಮೇಲೂ ಕರೆಕ್ಷನ್ ಮತ್ತು ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಮೂರನೇ ಜಿಗ್ಜ್ಯಾಗ್ ಆಗುತ್ತೆ. ಸೊ ಈ ಥರ 3 ಜಿಗ್ಜ್ಯಾಗ್ ಆದಾಗ ಟ್ರಿಪಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಇದನ್ನು WXYXZ ಅಂತ ಕರೀತಾರೆ. WXYXX ಇಲ್ಲಿ ಡಬಲ್ ಎಕ್ಸ್ ಅಂತ ಇಲ್ಲಿ ಬರ್ತಾ ಇಲ್ಲ, ಅದು ಎಕ್ಸ್ ಅಂತಾನೆ ತೋರಿಸ್ತಾ ಇದೆ. ಸೊ ಅದನ್ನು ಯೂಶ್ವಲಿ XX ಅಂತ ಕರೀತಾರೆ. Z ಇಲ್ಲಿ ನೋಡ್ಬೋದು, ಇದು WXYXZ. ಸೊ ಇದು ಟ್ರಿಪಲ್ ಜಿಗ್ಜ್ಯಾಗ್. ಅಂದರೆ ಈ ಇದು ಒಂದು ವೇವ್ ಇದೆಯಲ್ಲ, ಇದರಲ್ಲಿ ಒಂದು ಜಿಗ್ಜ್ಯಾಗ್ ಇದೆ ABC ಅಂದ್ಬಿಟ್ಟು. ಸೊ ಇಲ್ಲಿಂದ X ವೇವ್ ಒಂದು ಮೇಲೆ ಹೋಯಿತು. ಸೊ ಇನ್ನು ಎಕ್ಸಿಂದ Y ವೇವ್ ಇನ್ನೊಂದು ಕೆಳಗಡೆ ಬಂತು. ಇದರಲ್ಲಿ ಇನ್ನೊಂದು ಜಿಗ್ಜ್ಯಾಗ್ ಇದೆ ABC ಅಂದ್ಬಿಟ್ಟು. ಸೊ ಇದು ಡಬಲ್ ಜಿಗ್ಜ್ಯಾಗ್ ಆಯಿತು. ಇಲ್ಲಿಗೆ ಮುಗಿಲಿಲ್ಲ ಅಂತಂದರೆ ಇನ್ನೊಂದು X ವೇವ್ ಆಗಿಬಿಟ್ಟು ಇನ್ನೊಂದು Z ವೇವ್ ಅಂತ ಬರುತ್ತೆ. ಅದರಲ್ಲಿ ಮತ್ತೊಂದು ಜಿಗ್ಜ್ಯಾಗ್ ಇರುತ್ತೆ. ಸೊ ABC ಅಂದ್ಬಿಟ್ಟು. ಸೊ ಇದರಲ್ಲಿ 3 ಜಿಗ್ಜ್ಯಾಗ್ ನಿಮಗೆ ಕಾಣುತ್ತೆ. ಸೊ ಇದನ್ನು ಟ್ರಿಪಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಸೊ ಜಿಗ್ಜ್ಯಾಗಲ್ಲಿ ನಾರ್ಮಲ್ ಆಗಿ ಇರುವಂಥದ್ದು ಒಂದು ನಾರ್ಮಲ್ ಜಿಗ್ಜ್ಯಾಗ್, ಟ್ರಂಕೇಟೆಡ್ ಜಿಗ್ಜ್ಯಾಗ್, ಎಲಾಂಗೇಟೆಡ್ ಜಿಗ್ಜ್ಯಾಗ್. ಅದನ್ನ ಬಿಟ್ಟು ಇನ್ನೂ 3 ಟೈಪ್ ಬರುತ್ತೆ. ಅದೇನು ಅಂದರೆ ಸಿಂಗಲ್ ಜಿಗ್ಜ್ಯಾಗ್, ಡಬಲ್ ಜಿಗ್ಜ್ಯಾಗ್ ಮತ್ತು ಟ್ರಿಪಲ್ ಜಿಗ್ಜ್ಯಾಗ್ ಅಂದ್ಬಿಟ್ಟು. ಸೊ ಒಂದೇ ಜಿಗ್ಜ್ಯಾಗ್ ಆಯಿತು ಕರೆಕ್ಷನಲ್ಲಿ ಅಂದರೆ ಅದು ಸಿಂಗಲ್ ಜಿಗ್ಜ್ಯಾಗ್ ಆಗುತ್ತೆ. ಅದು ಯಾವುದೂ ಆಗ್ಬೋದು, ನಾರ್ಮಲ್ ಆಗ್ಬೋದು, ಟ್ರಂಕೇಟೆಡ್ ಆಗ್ಬೋದು, ಎಲಾಂಗೇಟೆಡ್ ಆಗ್ಬೋದು, ಒಂದೇ ಆಯಿತು ಅಂದರೆ. ಸೊ ಎರಡಾಯಿತು ಅಂತಂದರೆ ಅದನ್ನು ಡಬಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಅದೇ ಥರ 3 ಆಯಿತು ಅಂತಂದರೆ ಟ್ರಿಪಲ್ ಜಿಗ್ಜ್ಯಾಗ್ ಅಂತ ಕರೀತಾರೆ. ಸೊ ಹೀಗೆ ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸ್ಬೋದು. ಒಂದು ಸರಿ ನಾನು ರೂಲ್ಸನ್ನೆಲ್ಲ ನಿಮಗೆ ಹೇಳಿದಾಗೆ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಬಟ್ ನಿಯೋ ವೇವ್ ಅಥವಾ ಈ ಇಲೆಟ್ ವೇವ್ ಥಿಯರಿ ಇರೋದೇ ಹೀಗೆ. ಇದು ತುಂಬ ಸಿಂಪಲ್ ಆಗಿದ್ದರೆ ಎಲ್ಲರೂ ಇದನ್ನು ಮಾಡ್ತಾಯಿದ್ರು. ಬಟ್ ಅಷ್ಟು ಸಿಂಪಲ್ ಆಗಿಲ್ಲ. ಬಟ್ ಒಂದು ಸರಿ ನೀವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆಮೇಲೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಇದು ಜಿಗ್ಜ್ಯಾಗ್ನ ಬಗ್ಗೆ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಫ್ಲ್ಯಾಟ್ ಕರೆಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಗೈಸ್, ಸೇಫ್ ಟ್ರೇಡಿಂಗ್.